ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಜೋಕಾ ರಿಯಾಕ್ಷನ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬಿಗ್ಗೆಸ್ಟ್ ಟ್ರೈಲರ್ ಬಂದೈತಿ. ಇದು ತಮಿಳ್ ಇಂಡಸ್ಟ್ರಿದ ಒಂದು ಸಿನಿಮಾ ರೀ, ಬೇರೆ ಯಾರ್ದು ಅಲ್ಲ. ಈಗ ತನ ರೀಸೆಂಟಾಗಿ ಬಂದೋಗಿರೋಂಥ ಸಿನಿಮಾ ಕುರುಪ್ ಗೊತ್ತಿಲ್ರಿ. ಆ ಸಿನಿಮಾ ನಮ್ಮ ಸೂರ್ಯ ಆ್ಯಕ್ಟರ್ ಅವ್ರದ್ರಿ. ಸೊ ಅವ್ರದ ಇನ್ನೊಂದು ಸಿನಿಮಾ ಟ್ರೈಲರ್ ಬಂದೈತ್ರಿ. ಆ ಸಿನಿಮಾ ಡೇಟ್ ರಿಲೀಸಿಂಗ್ ಅನೌನ್ಸ್ಮೆಂಟ್ ಕೂಡ ಮಾಡ್ಯಾರ ಅವರು. ಸೊ ಸಿನಿಮಾದ ಹೆಸರು ಏನಂತಂದ್ರೆ ವಿಶ್ವನಾಥ್ ಆ್ಯಂಡ್ ಸನ್ಸ್, ಅಂದ್ರೆ ವಿಶ್ವನಾಥ್ ಮತ್ತು ಅವ್ರ ಮಕ್ಕಳು ಅನ್ನುವಂಥ ಒಂದು ಟ್ರೈಲರ್ ಬಂದೈತೆ. ಇದ್ರೊಳಗೆ ನಮ್ಮ ಆ್ಯಕ್ಟರ್ ಸೂರ್ಯ ಅವರು ಅದಾರೆ, ಅದ್ರ ಜೊತೆಗೆ ಹೀರೋಯಿನ್ಗೆ ಆ್ಯಕ್ಟ್ ಮಾಡಿರುವಂಥ ನಮ್ಮ ಮಮಿತಾ ಬೈಜು ಅವ್ರು ಕೂಡ ಅದಾರೆ. ಇದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಯಾರು ಕೊಟ್ಟಾರಪ್ಪ ಅಂತಂದ್ರೆ ನಮ್ಮ ಜಿ ವಿ ಪ್ರಕಾಶ್ ಅವ್ರು ಕೊಟ್ಟಾರೆ. ಇದು ರೈಟರ್ ಆ್ಯಂಡ್ ಡೈರೆಕ್ಟರ್ ಏನಪ್ಪ ಅಂದ್ರೆ ವೆಂಕಿ ಅನ್ನೋವಂಥವ್ರು. ಸೊ ಇದಕ್ಕೆ ಪ್ರೊಡ್ಯೂಸ್ ಮಾಡಿದವ್ರು ಯಾರಪ್ಪ ಅಂತಂದ್ರೆ ನಾಗವಂಶಿ ಅನ್ನುವಂಥವ್ರು ಪ್ರೊಡ್ಯೂಸ್ ಮಾಡ್ಯಾರೆ. ಸೀತಾರಾ ಎಂಟರ್ಟೈನ್ಮೆಂಟ್ಸ್ ಯೂಟ್ಯೂಬ್ ಚಾನಲ್ ಒಳಗೆ ತಮಿಳು ತೆಲುಗು 2 ಲ್ಯಾಂಗ್ವೇಜ್ ಒಳಗೆ ಮಾತ್ರ ಟ್ರೈಲರ್ ಬಿಟ್ಟಾರಿ. ಇದು ತಮಿಳ್ ಇಂಡಸ್ಟ್ರಿ ಸಿನಿಮಾ ರೀ. ಸೊ ಹಂಗಾಗಿ ನಾವೇನಪ್ಪ ಅಂದ್ರೆ ಇವತ್ತು ರಿಯಾಕ್ಷನ್ ಮಾಡೋದು ತಮಿಳು ಟ್ರೈಲರ್ನ ರಿಯಾಕ್ಷನ್ ಮಾಡ್ತೀವಿ ರೀ. ಸೊ ಈ ಟ್ರೈಲರ್ ರಿಯಾಕ್ಷನ್ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಕತ್ತಿದ್ದೀರಪ್ಪ ಅಂದ್ರೆ ಲೈಕ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಹಾಗಾದ್ರೆ ನಮ್ಮ ವಿಶ್ವನಾಥ್ ಆ್ಯಂಡ್ ಸನ್ಸ್ ನಮ್ಮ ಸೂರ್ಯ ಆ್ಯಕ್ಟರ್ ಅವ್ರದ್ದು ಯಾವ ರೀತಿ ಟ್ರೈಲರ್ ಐತೆ ಅಂತಂದು ನೋಡ್ಕೊಂಡು ಬಂದಾಗ್ಬಿಡೋಣ್ರಿ. ಇದ್ರ ಟ್ರೈಲರ್ ಲಿಂಕ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ರೀ ತಮಿಳು. ನೀವು ಒಂದ್ಸತಿ ಹೋಗಿ ನೋಡ್ಕೊರಿ. ಈ ಸಿನಿಮಾ ರಿಲೀಸಿಂಗ್ ಡೇಟ್ ಅನೌನ್ಸ್ಮೆಂಟು ಲಾಸ್ಟ್ ಮೂಮೆಂಟಿಗೆ ಕೊಡ್ತಾರೆ ಅವರು. ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಅಂತಾರೆ. ನಾವು என் பையனுக்கு பிஸ்டல் ஷூட்டிங் கற்றுக் கொடுக்கணும். ஒலிம்பிக்ல கோல்ட் மெடல் வாங்கணும். சார் நீங்க சஞ்சய் விஸ்வநாத் தானே? ಸ್ಟಾರ್ಟ್ ಆಗೈತೆ ರೀ ಟ್ರೈಲರ್. 2 ನಿಮಿಷ ಅಷ್ಟೇ ಐತೆ. நமக்கு கௌரவமா இருக்கணும், கர்வமா இருக்கக்கூடாது. அபேக்கு போன் மேரோ டிரான்ஸ்பிளான்ட் பண்ணி ஆனோம். அந்த பிஞ்சு உடம்புல ஃப்ளோ பெரிய ஆப்ரேஷன். யாராவது டோனர் கண்டுபிடிக்கலாமே, we can pay. சான் பிரான்சிஸ்கோல எனக்கு ஒரு ஃப்ரெண்ட் இருக்கா, ஒரு தடவை மீட் பண்ணி போய் சேர்ந்துடலாம் மச்சான். ಮಮಿತಾ ಬೈಜು This is Maddie. சொந்தக்கார பொண்ணு, மதர் சைடா ஃபாதர் சைடா? பேபி சைடு. பார்க்க அப்படியே உன்ன மாதிரி இருக்கா. உன் சீட் ரொம்ப ஸ்ட்ராங் ஹா. Stay within your limits. ಎಂಟರ್ಟೈನ್ಮೆಂಟಿಂಗ್ ಐತೆ. இதுவரைக்கும் I've never been someone's responsibility. I saw you. உங்க பையனை பத்தி நினைச்சாலே கூஸ் பம்ப்ஸ் வரும் தெரியுமா? திருட்டுத்தனமா அன்பை காட்டுவார். அது எனக்கு வேணும்னு தோணுச்சு. மனிதன் உணர்ந்து கொள்ள இது மனித காதல் அல்ல. ரொம்ப ஒட்டாதன்னு சொன்னேன். இப்ப பாரு எவ்வளவு கஷ்டமா இருக்குன்னு. என்ன? Holidays over, Maddie. But I love you. Hey. ஓய், நீ என்ன மிஸ் பண்ணுவியா? உங்க அப்பா என்ன மிஸ் பண்ணுவாரா? மனுஷங்க பிரியறது சண்டை போடுறதுனால இல்லைங்க, சண்டைக்கு அப்புறமா எப்படி பேசுறதுன்னு தெரியாததுனால தான். Delete it. I want you to move on. ஜெயிக்கிற வரைக்கும் நிற்க கூடாது. ஜெயிச்சதுக்கு அப்புறம் அதை பத்தியே பேசிட்டு இருக்க கூடாது. See this. இது பென்ஸ் 540k, கோர்வாட், போஷா, ವಿಶ್ವನಾಥ್ டிலோரியன். இப்போ எதுக்கு சந்திரமுகி ஜோதிகா மாதிரி பிஹேவ் பண்ற? ಆಗಸ್ಟ್ 14ನೇ ತಾರೀಕು ಸಿನಿಮಾ ರಿಲೀಸಿಂಗ್. ವಿಶ್ವನಾಥ್ ಆ್ಯಂಡ್ ಸನ್ಸ್ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಒಂದು ಟ್ರೈಲರ್ ನೋಡ್ಕೊಂಬಂದ್ರೆ ಫ್ಯಾನ್ ಇಂಡಿಯಾ ಸಿನಿಮಾ ಏನಂದರೆ ಸೊ ನಾರ್ಮಲ್ ಆಗಿ ಬರೋವಂಥದ್ದು ಒಂದು 2 ನಿಮಿಷ 43 ಸೆಕೆಂಡಿಂದ ಒಂದು ಕ್ರಿಯೇಟಿವಿಟಿ ಮಾಡಿ ಹಾಕಿದ್ರೆ. ಸೊ ಈ ಸಿನಿಮಾ ರಿಲೀಸಿಂಗ್ ಅನೌನ್ಸ್ಮೆಂಟ್ ಕೂಡ ಕೊಟ್ಟರೆ ಅವರು, ಅಂದರೆ ಆಗಸ್ಟ್ 14ನೇ ತಾರೀಕು ಇನ್ನೊಂದು 3-4 ದಿನದಾಗ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸಿಂಗ್ ಕೂಡ ಐತ್ರಿ ಇದು. ಸೊ ಒಳ್ಳೆ ಒಂದು ಸನ್ಸ್ಗಾಗಿ ಅಂತಂದ್ರೆ ಮಗಗಾಗಿ ಬಡ್ದಾಡುವಂಥ ಗಂಡ ಹೆಂಡತಿದ್ದು ಒಂದಿದ್ರಿ. ಅದ ವಿಶ್ವನಾಥ್ ಆ್ಯಂಡ್ ಸನ್ಸ್ ಅನ್ನುವಂಥದ್ದು ತಮಿಳ್ ಇಂಡಸ್ಟ್ರಿ ಒಂದು ಬಿಗ್ಗೆಸ್ಟ್ ಸಿನಿಮಾ ರೀ. ಇದ್ರೊಳಗೆ
ಸೊ ಈ ಸಿನಿಮಾ ಬಂದ ಮೇಲೇನು ಗೊತ್ತಾಗಿತ್ತು ಇದ್ರೊಳಗೆ ಒಂದು ಸ್ವಲ್ಪ ಕಡ್ರ ಬಿಡ್ರ ತೋರಿಸ್ಯಾರ ಅವರು ಒಂದನ್ನು ಪೂರ್ತಿಯಾಗಿ ತೋರಿಸಿಡ್ರಿ ಬಟ್ ಒಂದು ಹುಡುಗಗೋಸ್ಕರ ಒಂದು ಇದನ್ನು ಮಾಡಕತ್ತಾರ ಅನ್ನುವಂಥದ್ದು ಒಂದು ಅಷ್ಟ ಕಾಣಿಸ್ತಿರ ಅದ್ರೊಳಗೆ ಟ್ರೈಲರ್ ಒಂದು ಚೆನ್ನಾಗೈತ್ರಿ ಎಂಟರ್ಟೈನ್ಮೆಂಟಿಂಗ್ ಐತ್ರಿ ನಮ್ಮ ಮಮತಾ ಬಾಯ್ಜಿ ಅವ್ರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾರ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂತಾನೆ ಬಂದಲ್ಲಿ ಅವ್ರು ಈಗ ನೆಕ್ಸ್ಟ್ ಲೆವೆಲ್ ಒಳಗೆ ಅದಾರ ಅಂತಲೇ ಹೇಳ್ಬೋದು ರೀ ಸೊ ನಮ್ಮ ವೆಂಕಿ ಡೈರೆಕ್ಷನ್ ಅಂತರೂ ಸೂಪರ್ ಆಗೈತೆ ಅಂತಲೇ ಹೇಳ್ಬೋದು ರೀ ಇದ್ರೊಳಗೆ ಜಿ ವಿ ಪ್ರಕಾಶ್ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಏನು ಅಷ್ಟೊಂದು ಏನು ಕಾಣಲಿಲ್ಲ ಸೊ ನಾರ್ಮಲ್ ಸಿನಿಮಾ ಅಲ್ಲ ಹಂಗಾಗಿ ಜಾಸ್ತಿ ಕೊಟ್ಟರೆ ಅನ್ಸುತ್ತೆ ಫ್ಯಾನ್ ಇಂಡಿಯಾ ಸಿನಿಮಾಕ್ಕೆಲ್ಲ ದೊಡ್ಡ ರೇಂಜಿನೊಳಗೆ ಕೊಡುವಂಥ ಹುಡುಗರು ಸೊ ಇರಲಿ ಒಳ್ಳೆಯ ಸಿನಿಮಾ ರೀ ಸೂರ್ಯ ಆ್ಯಕ್ಟರ್ ಕೂಡ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಎಂಟರ್ಟೈನ್ಮೆಂಟಿಂಗ್ ಇತ್ತು ಸೀರಿಯಸ್ ಆಗಿರುವಂತೂ ಇತ್ತು ರೀ ಈ ಸಿನಿಮಾ ಆಗಸ್ಟ್ 14ನೇ ತಾರೀಕಿಗೆ ಬಂದ ಮೇಲೆ ಅದು ಹೆಂಗೈತಿ ಏನು ಸಿನಿಮಾ ಚೆನ್ನಾಗೈತೆ ಇಲ್ಲ ಅಂತಂದು ಅಪ್ಡೇಟ್ಸ್ ನಾನು ನಿಮ್ಗೆ ರಿವ್ಯೂ ಮೂಲಕ ಕೊಡ್ತೀನಂತ್ರಿ ಆ ರಿವ್ಯೂ ನಿಮ್ಗೆ ಏನಾರು ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ ಲೈಕ್ ಮಾಡೋಕ್ಕೋರಿ ಶೇರ್ ಮಾಡೋಕ್ಕೋರಿ ಸಬ್ಸ್ಕ್ರೈಬ್ ಮಾಡೋಕ್ಕೋರಿ ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ಸ್ ಮೂಲಕ ಸಿಗ್ತೀನಂತ್ರಿ ಅಲ್ಲಿವರೆಗೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಧನ್ಯವಾದಗಳು